ಅಕ್ಕ, ನಿಂಗೊಬ್ಳಿಗೆ ಹೇಳಿ ಹೇಳಿ ಸಾಕಾತು ಮರತಿ. ಯಾಕೆ ಅವ್ರ ಮಾತೆಲ್ಲ ಎಂತಕ್ಕೆ ತಲೆ ತಗೊಂತೀಯ? ಅಮ್ಮ ಯಾವುದೋ ಟೆನ್ಷನ್ನಲ್ಲಿ ಏನೋ ಹೇಳಿರ್ತದೆ ಕಣೆ. ಕೈಗೆ ಬಂದ ಅವಕಾಶ ನೀನು ಮಿಸ್ ಮಾಡ್ಕೋಬೇಡ. ಸುಮ್ಮನೆ ನಿನ್ನ ಫ್ಯೂಚರಿಗೆ ಏನು ಬೇಕೋ ಅದನ್ನು ಮಾಡು ನೀನು. ಏನೋ ಒಂದು ಆ ದೇವ್ರ ದಯೆಯಿಂದ ಪಕ್ಕದ ಮನೆಯವ್ರು ಇದೇ ಟೈಮಲ್ಲಿ ಮನೆಗೆ ಬಂದಿದ್ದಕ್ಕೂ ನಿಂಗೊಂದು ಸಿಕ್ಕಿ ಈ ಥರ ಎಲ್ಲ ಹೇಳಿದ್ದಕ್ಕೂ ಹೇಳ್ಬೇಕಂದ್ರೆ ನಾನು ಅದ್ರ ಬಗ್ಗೆ ಏನಾರು ಹೇಳಿದ್ನ ನಿನಗೆ? ನಾನು ಮನಸ್ಸಲ್ಲಿ ಅಂದ್ಕೊತಿದ್ದೆ, ತುಂಬ ಸರಿ ಅಂದ್ಕೊತಿದ್ದೆ. ನೀ ಏನು ಹೇಳ್ತೀಯೇನೋ ಅಂಥೇಳಿ ಸುಮ್ಮನಾಗ್ತಿದ್ದೆ. ಈಗ ನಿಮಗೆ ಮನಸ್ಸಾಗಿದೆ, ಹಂಗಿದ್ಮೇಲೆ ಬೇರೆ ಯಾರೋ ಹೇಳಿದ್ದನ್ನು ಯಾಕೆ ಇದು ಮಾಡ್ತೀಯ ನೀನು? ಸುಮ್ಮನೆ ಇರು. ನನ್ನ ಮಾತು ಸಾಕಾದರೆ ನೀನು ಅಪ್ಲೈ ಮಾಡು. ಒಂದೇ ಸರಿ ಯಾವುದಕ್ಕೂ ಫಸ್ಟ್ ಸಿಕ್ಕಿದ್ದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡ. ನೋಡೋಣ ಯಾವುದು ಒಳ್ಳೆಯದು ಅಂತ ನೋಡಿ ಆಮೇಲೆ ಇದು ಮಾಡೋಣ. ಒಟ್ಟಿನಲ್ಲಿ ನೀನು ಜಾಬ್ ಅಂತೂ ಶುರು ಮಾಡು ಅಷ್ಟೇ. ಅಷ್ಟು ಮಾತ್ರ ಹೇಳ್ತೀನಿ ನೋಡಕ್ಕ. ಪೂರ್ವಿತಾ, ಪೂರ್ವಿತಾ, ಇಲ್ಲೊಂಚೂ ಬನ್ನಿ. ಇಲ್ಲಿ ಆ ಪೇರ್ಲೆ ಮರದ ಹೇರೆ ಮುರ್ಕೊಂಬಿದ್ದಿದ್ದು ನೋಡಿ. ಇಲ್ಲಿ ನೀವು ನೋಡಲೇ ಇಲ್ಲ. ಪೂರ್ವಿತಾ ಅಕ್ಕ, ನಿನ್ನ ಅತ್ತೆ ಕತೆ ಬಿಡು ಮಾರತಿ. ಅವ್ರು ಯಾವ ಒಳ್ಳೆ ಕೆಲಸಕ್ಕೆ ಹ್ಞೂ ಅಂತ ಹೇಳ್ಯಾರ ನೋಡೋಣ, ಒಳ್ಳೆ ಮನಸ್ಸಿಂದ. ಎಲ್ಲದಕ್ಕೂ ಹಿಂಗೆ ಅಡ್ಗಾಲೇ ಹಾಕಿದ್ದವರು. ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಪ್ಪ. ಅವ್ರ ಎದುರಿಗೆ ಹ್ಞೂ ಹ್ಞೂ ಅಂತಾನೆ ಇರು. ಇಲ್ಲ ನಾನು ಇಂಥ ಇದು ಮಾಡಲ್ಲ ಅಂತಾನೆ ಇರು. ನಿನ್ನ ಪಾಡಿಗೆ ನೀನು ಅಪ್ಲೈ ಮಾಡೋದು ಮಾಡ್ತಾನೆ ಇರು. ಯಾವತ್ತಾರು ಒಂದು ದಿವಸ ಒಂದು ಅವಕಾಶ ಸಿಕ್ಕಿದಾಗ ಹ್ಞೂ ಹೌದು ಅದಾಗೆ ಬಂತು ಮತ್ತು ಹೆಂಗೆ ಬಿಡಲಿ ನಾನು ಅಂತ ಹೇಳೋಕ್ಕಾಗ್ತದೆ. ಹಂಗೆ ಮಾಡಿ ನಾನು ಸೇರ್ತೀನಿ ಕೆಲಸಕ್ಕೆ ಅಂತ ನೀ ಅವ್ರ ಹತ್ರ ಹೇಳೋಕ್ಕೆ ಹೋಗಬೇಡ. ಹ್ಞೂ ಆಯಿತು ಅಂತ ಅವ್ರ ಮಾತನ್ನೇ ಒಪ್ಪಿಂಡಂಗಿರು ನೀನು. ಅಲ್ಲ, ಈಗಷ್ಟೇ ಹೊರಗಡೆ ಕರೆದಂಗಾಗಿತ್ತು, ಅದೆಷ್ಟು ಬೇಗ ಇಲ್ಲಿಗೆ ಬಂದರೆ ನೀವು? ಎಂತ ಕರಿತಿದ್ದೀರಿ ನೋಡೋಣ ಅಂತ ಬರ್ತಾ ಇದ್ದೆ ನಾನು. ಅಷ್ಟರೊಳಗೆ ನೀವು ಒಳಗೆ ಬಂದಾಗಿದೆ. ಎಂತ ಕರೆದಿದ್ದೆ ಅಂತಕ್ಕಲ್ಲ. ಪೇರ್ಲೆ ಮರ ಇತ್ತಲ್ಲ, ಅದ್ರಲ್ಲಿ ಒಂದು ಹೆರೆ ಮುರ್ಕೊಂಬಿದ್ದದೆ ಗಾಳಿಗೆ ಅಂತ ಕಾಣ್ತದೆ. ನೀವು ನೋಡಲೇ ಇಲ್ಲ. ನಾ ಈಗ ತೋಟಕ್ಕೆ ಹೋಗೋಷ್ಟೊತ್ತಿಗೆ ಇರಲ್ಲ, ಬರೋಷ್ಟೊತ್ತಿಗೆ ಹಂಗಾಗಿದೆ. ಅದು ಜೋರು ಗಾಳಿ ಮಳೆ ಬಂತಲ್ಲ, ಅವಾಗ ಬಿತ್ತೇನ. ಅದನ್ನೇ ನೋಡಿದ್ರ ಅಂತ ಕರೆದೆ ನಿಮ್ಮನ್ನು. ನೀವು ನೋಡಿದ್ರೆ ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ರಿ. ಯಾರು? ಸರಿತಕ್ಕನ ಹತ್ರ ಮಾತಾಡ್ತಾ ಇದ್ರಾ ಫೋನಲ್ಲೇ? ಹೌದ್ರಿ, ಅಕ್ಕನ ಹತ್ರನೇ ಮಾತಾಡ್ತಾ ಇದ್ದಿದ್ದು. ನಡೀರಿ, ಅದು ಪೇರ್ಲೆ ಹೆರೆ ಯಾವ್ದು ಬಿದ್ದದೆ ಅಂತ ನೋಡೋಣ. ಹೌದು, ಭಾಳ ಹಣ್ಣು ಬಿಟ್ಟಿದ್ವಲ್ಲ, ಅದೇ ಮುರ್ಕು ಬಿತ್ತನ್ರಿ. ನಾ ಸ್ವಲ್ಪ ಕುಯ್ದಿಟ್ಟಾರು ಇಡಬೇಕಿತ್ತು. ನೀರ್ಗಾರದ ಮೇಲೆ ಅದು ಹಣ್ಣು ಚೆನ್ನಾಗಾತಿತ್ತು ತಿನ್ನಕ್ಕೆ. ಅದು ಹೆಂಗೂ ಬೀಳೋದು ಬಿದ್ದಾಗಿದೆ, ಆಮೇಲೆ ನೋಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಅತ್ತಿಗೆ ಹತ್ರ ಏನು ಮಾತಾಡ್ತಿದ್ರಿ ಹೇಳಿ? ಅಲ್ಲ, ನಿಮಗೆ ಯಾಕಷ್ಟು ಕ್ಯೂರಿಯಾಸಿಟಿ ಅಂತ? ಕ್ಯೂರಿಯಾಸಿಟಿನೂ ಅಲ್ಲ, ಏನೂ ಅಲ್ಲ. ನಿಮ್ಮ ದಸೆಯಿಂದ ಅವ್ರ ಸಂಸಾರದಲ್ಲಿ ಮತ್ತೆ ಜಗಳ ಶುರು ಆಗ್ತದೇನೋ ಅನ್ನೋ ಆತಂಕ ಅಷ್ಟೇ ನನಗೆ. ಅಷ್ಟೇ ಹೇಳಿನಿ ನಾನು ನಿಮಗೆ, ಬೇಡ ಅವ್ರಿಗೆ ಆ ಥರ ಎಂಕರೇಜ್ ಮಾಡಬೇಡಿ ನೀವು. ಅವರೇನೋ ಇದ್ದಿದ್ರಲ್ಲೇ ನೆಮ್ಮದಿಲ್ಲ, ಅದರೇ ಇರಲಿ ಬಿಡಿ ಅಂಥೇಳಿ. ಮತ್ತೆ ಯಾಕೆ ಹಾಗೆ ಮಾಡ್ತೀರಾ? ಇದು ಒಳ್ಳೆ ಕಥೆ ಆತಲ್ಲ. ಅವಳು ಯಾಕೆ ಕೆಲಸ ಮಾಡಬಾರ್ದು? ನಾನೀಗ ಮಾಡಲ್ಲ, ನಂಗೇನಾದ್ರು ತೊಂದರೆ ಆಗ್ಯದ ಇಲ್ಲಿ? ಹಾಗೆ ಅವಳಿಗೂ ಅಪ್ಪ. ನಿಮ್ಮ ಜೊತೆ ಅವ್ರನ್ನ ಕಂಪೇರ್ ಮಾಡ್ಕೊಂಬೇಡಿ ನೀವು. ನಿಮ್ಮನೆ ಪರಿಸ್ಥಿತಿನೇ ಬೇರೆ, ಅವ್ರ ಮನೆ ಪರಿಸ್ಥಿತಿನೇ ಬೇರೆ. ಇಲ್ಲಿ ಯಾರದಾರೆ? ಒಂದು ದಿವಸ ನೀವು ಅಡುಗೆ ಮಾಡದೇ ಇದ್ದರೂ ಯಾರೂ ಕೇಳೋರಿಲ್ಲ. ಅವ್ರ ಮನೇಲಿ ವಯಸ್ಸಾದವರು ಅದಾರೆ, ಇನ್ ಟೈಮ್ ಅವರಿಗೆಲ್ಲ ಸರ್ವಿಸ್ ಮಾಡಬೇಕಾಗ್ತದೆ. ಇವ್ರು ಡ್ಯೂಟಿ ಮಾಡ್ಕೊತಾರೋ, ಮನೆ ಕೆಲಸ ಮಾಡ್ಕೊತಾರೋ, ಹೆಂಗೆ ಮಾಡ್ತಾರೆ? ಆವಾಗ ನೋಡಿ, ನೀನು ಅದು ಮಾಡಲ ಇದು ಮಾಡಲ ಅಂತ ಜಗಳ ಬಂದೇ ಬರ್ತದೆ ಯಾರ ಮನೆಯಲ್ಲಾರು. ಎಂತಕ್ಕೆ ಬೇಕು? ಏನಾಗಲ್ಲ, ಒಂದೆರಡು ದಿವಸ ಹಾಗೇನಾದ್ರು ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ತಾನೇ ಎಲ್ಲ ಸರಿ ಹೋಗ್ತದೆ. ಈಗ ಸುಮ್ಮನೆ ಕೂತ್ಕೊಂಡ್ರೆ ಜಗಳ ಮಾಡೋರು ಏನಾದ್ರು ದುಡ್ಡು ತಂದು ಕೊಡ್ತಾರೆ ಅವಳಿಗೆ? ಏನಾದ್ರು ಖರ್ಚಿಗೆ ಬೇಕು ಅಂದರೆ ಮೊದಲೇ ಅವಳು ಯಾರ ಹತ್ರ ₹1 ಇಸ್ಕೊಳಲ್ಲ. ಸ್ವಾಭಿಮಾನ ಅಂತಾಳೆ. ದುಡ್ಡು ಇಲ್ಲದೆ ಇರೋಕೆ ಸುಮ್ಮನೆ ಕೊರಗ್ತಾ ಕೂತ್ಕೊಂಡಿರ್ತಾಳೆ, ಗೊತ್ತಾ? ಹಾಗೇನು ಆಗಲ್ಲ ಬಿಡ್ರಿ. ವಾಗೇಶಣ್ಣ ಎಷ್ಟು ಒಳ್ಳೆಯವರಾಗ್ಯಾರ ಈಗ. ಅವ್ರಿಗೆ ಸಂಸಾರ ಎಲ್ಲ ಹೆಂಗೆ ಮಾಡಬೇಕು, ಹೆಂಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗಿದೆ. ಎಲ್ಲ ಸರಿ ಆತಾದೆ ಅನ್ನಷ್ಟೊತ್ತಿಗೆ ಹೀಗೊಂದೇನಾರಾಗಿ ಮತ್ತೆ ಜಗಳ ಶುರು ಆದರೆ ಅತ್ತಿಗೆಗೇನು ಪಾಪ ಕೆಲಸ ಮಾಡಲೇಬೇಕು ಅಂತೇನಿರಲ್ಲ. ನೀವೇ ಅವರನ್ನು ಎಂಕರೇಜ್ ಮಾಡ್ತಿದ್ದೀರಿ. ನಾನೇ ಶುರು ಮಾಡಿ ಎಂಕರೇಜ್ ಮಾಡೋದಾಗಿದ್ರೆ ನಂಗೆ ಇಷ್ಟು ದಿವಸ ಬೇಕಿತ್ತಾ? ಅವಳಿಗೆ ಯಾರೋ ಹೇಳ್ಯಾರೆ ಹಿಂಗೆ ಮಾಡ್ಬೋದು, ಮನೇಲಿ ಕೂತ್ಕೊಂಡು ಜಾಬ್ ಮಾಡ್ಬೋದು ಅಂತ. ಅದಕ್ಕೆ ಅವಳು ಹಂಗೆ ಮಾಡ್ತಾ ಇದ್ದಾಳೆ. ಯಾರೋ ಮೂರನೇವ್ರು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಅವಳ ಸ್ವಂತ ತಂಗಿ, ಒಂಚೂರು ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪು? ತಂಗಿಯಾಗಿ ನೀವು ಹೆಲ್ಪ್ ಮಾಡಿ, ನಾನು ಬೇಡ ಅನ್ನಲ್ಲ. ಆದರೆ ಈ ವಿಚಾರಕ್ಕೆ ಬೇಡ ಅಷ್ಟೇ. ನಿಜ ಹೇಳ್ತಿದ್ದೀನಿ, ಅವ್ರ ಮನೇಲಿ ತುಂಬ ಸಮಸ್ಯೆ ಆಗ್ತದೆ ಅವ್ರೇನಾದ್ರು ಹೀಗೆ ಜಾಬ್ ಮಾಡೋಕ್ಕೆ ಶುರು ಮಾಡಿದ್ರೆ. ಅಷ್ಟು ಕಾನ್ಫಿಡೆನ್ಸ್ ಏನು ನಿಮಗೆ ಅವ್ರ ಮನೇಲಿ ಜಗಳ ಆಗೇ ಆಗ್ತದೆ ಅಂತ? ನೀವೇನು ನೋಡಿರಾ ಹೋಗಲ್ಲೇ? ಅಯ್ಯೋ, ನಾನು ನಿಮ್ಗೆ ಹೆಂಗೆ ಹೇಳಲಿ?
ಮೊನ್ನೆಯಿಂದ ಹೇಳ್ತಿದ್ದೀನಿ, ನೀವು ಅದನ್ನು ತಲೆಗೆ ತಗೊಂತಿಲ್ಲ. ಮತ್ತು ನೀವು ನಿಮ್ಮ ಅಕ್ಕನ ಹತ್ರ ಇದನ್ನು ಹೇಳಕ್ಕೆ ಹೋಗಬೇಡಿ. ಅವ್ರ ಅತ್ತೆ ನಂಗೆ ಫೋನ್ ಮಾಡಿದ್ರು ಗೊತ್ತಾ, ನೀವು ಗಂಡ ಹೆಂಡ್ತಿ ಅದು ಕೆಲ್ಸಕ್ಕೆ ಸೇರು ಅಂಥೇಳಿ ಅದು ಸೇರ್ತಾ ಇದೆ, ನಮ್ಮ ಮನೇಲಿ ಅವತ್ತಿಂದನೂ ಜಗಳ ಅಂತ. ನಾನು ಮತ್ತೆ ಹೇಳಿದ್ರೆ ನೀವೆಲ್ಲರೂ ಅತ್ತಿಗೆ ಹತ್ರ ಹೇಳಿ, ಅತ್ತಿಗೆ ಹೋಗಿ ಅವ್ರ ಹತ್ರ ಕೇಳೋದು, ಅವ್ರು ಏನಾರು ಅಂದ್ಕೊಳೋದು, ಕೊನೆಗೆ ಪಾಪ ವಯಸ್ಸಾದವರು ಏನೋ ಒಳ್ಳೆ ಹುಡುಗ ಅಂತ ಹೇಳಿದ್ರು ಇವನು ಹೋಗಿ ಚಾಡಿ ಹೇಳ್ಕೊಟ್ಟ ಅಂತ ಆಗುತ್ತೆ ಅಂಥೇಳಿ ಸುಮ್ಮನೆ ಇದ್ದೆ. ನೀವು ನೋಡಿದ್ರೆ ನನ್ನ ಮಾತು ಕೇಳಂಗೇ ಇಲ್ಲ. ಈಗ ಗೊತ್ತಾತಾ ಅವ್ರ ಮನೇಲಿ ಜಗಳ ಆತದ ಆಗಲ್ಲ ಅಂತ. ಶುರುವಿನಲ್ಲೇ ಅದನ್ನು ತಡಿಬೇಕು ಅಂತ ನೋಡ್ತಾ ಇದ್ದಾರೆ. ಓ, ಆ ಹೆಂಗಸು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡದ. ಎಷ್ಟು ಕೆಟ್ಟ ಹೆಂಗಸೇನದು. ಸುಮ್ಮನೆ ಇರಿ, ವಯಸ್ಸಾದವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನೀವು. ವಾಗೇಶಣ್ಣ ನಮ್ಮ ಅವರು ಗೊತ್ತಾ. ಮಾತಾಡದೆ ಮತ್ತೆಂತ ಮಾಡೋದು ಆ ಹೆಂಗಸು ಮಾಡೋ ಕೆಲಸಕ್ಕೆ? ಅಲ್ಲ, ಅಕ್ಕ ಜಾಬ್ ಮಾಡೋದ್ರಿಂದ ಅವ್ರಿಗೇನು ತೊಂದರೆ? ಮತ್ತೇನಲ್ಲ, ಎಲ್ಲರೂ ನಾನೊಂದೆರಡು ಕೆಲಸ ಜಾಸ್ತಿ ಮಾಡ್ಬೇಕಾಗ್ತದೇನೋ ಅಂತ ಆ ತಲೆ ಬಿಸಿಗೆ ಹಂಗೆ ಹೇಳಿರ್ತಾರೆ. ಅವ್ರು ಹೇಳಿದ್ದನ್ನು ನಂಬ್ಕೊಂಡು ನೀವು ಬಂದು ನಂಗೆ ಹೇಳ್ತಿದ್ದೀರಿ. ಸುಮ್ಮನೆ ಇರಿ ಪೂರ್ವಿತಾ, ಎಷ್ಟು ಸರಿ ಹೇಳ್ತೀನಿ ಮತ್ತೆ ಅದೇ ಥರ ಮಾತಾಡ್ತೀರಿ. ಅವ್ರ ವಯಸ್ಸಿಗಾರು ಒಂದು ಗೌರವ ಕೊಡೋದು ಬೇಡವಾ ನೀವು? ಅವ್ರು ಏನು ಹೇಳ್ತಾರೋ ಎಲ್ಲದನ್ನು ನೆಗೆಟಿವ್ ಆಗೇ ತೊಗೊಬಾರ್ದು ಗೊತ್ತಾ. ನಿಮಗೆ ಅವೆಲ್ಲ ಅನುಭವ ಇಲ್ಲ, ನಾನು ಅನುಭವಿಸೀನಿ ಅದನ್ನು. ನಮ್ಮ ಅಪ್ಪ ಅಮ್ಮನೂ ಹೇಳ್ತಿದ್ರು, ಬೇಡ ನೀ ಇಲ್ಲೇ ಇರು, ದುಡ್ಡು ಸಂಪಾದನೆಗೆ ಅಲ್ಲೆಲ್ಲ ಹೋಗಬೇಡ, ಇಲ್ಲೇ ಇರು ಅಂತ. ನಾ ಎಲ್ಲಿ ಕೇಳಿದೆ ಅವ್ರ ಮಾತು? ಇಲ್ಲ ಹೋಗಲೇಬೇಕು ನಾನು ಅಂಥೇಳಿ ಹೋದೆ. ಕೊನೆಗೆ ಇಬ್ಬರನ್ನು ಕಳ್ಕೊಂಡು ಕೂತೀನಿ ಈಗ. ಅಯ್ಯೋ ರಾಕೇಶ್, ನೀವು ಯಾಕೆ ಅಷ್ಟು ಬೇಜಾರು ಮಾಡ್ಕೊತಿದ್ದೀರಿ? ನಿಮ್ಮನೆ ಪರಿಸ್ಥಿತಿನೇ ಬೇರೆ, ಅವ್ರ ಮನೆ ಪರಿಸ್ಥಿತಿನೇ ಬೇರೆ. ನಿಮ್ಮ ಅಪ್ಪ ಅಮ್ಮನ ಯಾವ ಕಾರಣಕ್ಕೂ ಅವ್ರ ಜೊತೆ ಹೋಲಿಸ್ಬೇಡಿ ನೀವು. ಅಷ್ಟು ಒಳ್ಳೆಯವರಲ್ಲ ಸರಿ ತಕ್ಕನತ್ತೆ. ನಂಗೆ ಗೊತ್ತು ಅವ್ರು ಹೆಂಗೆ ಅಂತ. ಇವಳು ಜಾಬ್ ಮಾಡಿದ್ರೆ ಎಲ್ಲಿ ಇನ್ನೊಂದೆರಡು ಕೆಲಸ ನನಗೆ ಜಾಸ್ತಿ ಆಗ್ತದೇನೋ ಅಂತ ಅದಕ್ಕೆ ಅವ್ರು ಈ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮತ್ತೆಂತಕ್ಕೂ ಅಲ್ಲ, ಸೋಮಾರಿ ಹೆಂಗ್ಸ್ ಮಾತ್ರ. ಅಲ್ಲ, ನೀವು ಹೇಳ್ತೀರಲ್ಲ ಅವ್ರ ಮನೆ ಪರಿಸ್ಥಿತಿ ಹತ್ತಿರದಿಂದ ನೋಡಿರ ನೀವು? ಯಾವಾಗ ನೋಡಿದ್ರೂ ದುಡ್ಡಿಗೆ ಸಮಸ್ಯೆ ಅವ್ರ ಮನೇಲಿ. ಇನ್ನೊಂದು ಸ್ವಲ್ಪ ದಿನ ಅಂತೆ, ಈಗ ನೆಕ್ಸ್ಟ್ ಅಡಿಕೆ ಕೊಯ್ಲು ಬರುತ್ತಲ್ಲ, ಅವಾಗಿಂದ ಅವ್ರ ಮನೆ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ತದಂತೆ. ಇವಳು ದುಡ್ದು ನಮ್ಮನ್ನು ಸಾಕಬೇಕಾಗಿದ್ದೇನಿಲ್ಲ ಅಂತಾರೆ ಗೊತ್ತಾ ಅವರು. ವಾಗೇಶಣ್ಣಗೂ ಬೇಜಾರಾಗ್ತದಂತೆ. ಯಾರಿಗಾರು ಹಾಗೆ ಆಗಲ್ಲವಂತಾರ. ನಾನು ಇದ್ದಂತೆಯೇ ಇವಳು ಡ್ಯೂಟಿ ಮಾಡ್ತಾಳೆ ಅಂತ ಅವ್ರಿಗೊಂಥರ ಇನ್ಫೀರಿಯಾರಿಟಿ ಇದು ಬಂದುಬಿಟ್ರೆ ಅವಾಗೇನು ಮಾಡ್ತೀರಿ? ಯಪ್ಪ ದೇವ್ರೆ, ಹಂಗೆ ಇನ್ಫೀರಿಯಾರಿಟಿ ಫೀಲ್ ಮಾಡೋಂಥವು ಎಷ್ಟೋ ವಿಷಯಗಳಿದ್ವು. ಹೌದು, ಯಾವುದಕ್ಕೂ ತಲೆ ಕೆಡ್ಸ್ಕೊಂಡೇ ಇರೋರು ಇದಕ್ಕೆ ಬಂದು ತಲೆ ಕೆಡ್ಸ್ಕೊಬಿಡ್ತಾರಾ? ನಂಗೆ ಆಶ್ಚರ್ಯ ಅಂದರೆ, ನೀವು ಯಾವುದಕ್ಕೂ ನನ್ನನ್ನು ಇಷ್ಟು ಫೋರ್ಸ್ ಮಾಡದೇ ಇರೋರ ಇದಕ್ಕೆ ಯಾಕೆ ಇಷ್ಟು ಹೇಳ್ತಿದ್ದೀರಿ? ಭಾಳನೇ ತಲೆ ತಿಂದರೆ ಬಿಡಿ ನಿಮ್ಮನ್ನವರು. ಹಾಗಲ್ಲ ಪೂರ್ವಿತಾ, ಅದು ನಾನು ಅನುಭವಿಸಿನಲ್ಲ, ಆ ನೋವು ಇನ್ನೊಬ್ರಿಗೆ ಸಿಗಬಾರ್ದು ಅಂತ. ಮೊದಲೇ ನಿಮ್ಮ ಅಕ್ಕನು ಎಷ್ಟೆಲ್ಲ ಅನುಭವಿಸಿ ಈಗ ಮನೆಗೆ ಹೋಗ್ಯಾರಲ್ಲ, ಇರಲಿ ಅಲ್ಲಿ ನೆಮ್ಮದಿಯಿಂದ ಇರಲಿ. ದುಡ್ಡು ಜಾಸ್ತಿ ದುಡ್ದು ಕೂಡಲೇ ನೆಮ್ಮದಿ ಇರ್ತದೆ ಅನ್ನೋದು ಸುಮ್ಮನೆ ಅದು. ಏನು ಯೋಚನೆ ಮಾಡ್ತಿದ್ದೀರಿ ಪೂರ್ವಿತಾ? ಏನು ಯೋಚನೆ ಮಾಡ್ತಿದ್ದೀರಿ ನೀವು? ಏನಲ್ಲ, ನನಗೆ ಒಂದು ಡೌಟು. ಬಹುಶಃ ಹೆಂಗಸು ನಮ್ಮ ಅಮ್ಮಗೂ ಫೋನ್ ಮಾಡಿ ಇದೇ ಥರ ಹೇಳಿ ಹೆದರ್ಸದ ಅಂತ, ಹಾಗೆ ಹಿಂಗೆ ಅಂತ. ಅದಕ್ಕೆ ನಮ್ಮಮ್ಮ ಅಷ್ಟು ಸೀರಿಯಸ್ ಆಗಿದೆ, ಬೇಡವೇ ಬೇಡ ಅವಳು ಕೆಲಸ ಮಾಡೋದು ಅಂತ. ಅದು ಎಂಥದಾರು ಆಗಿರಲಿ, ಫಸ್ಟ್ ನಿಮ್ಮ ಅಕ್ಕನ ಬ್ರೈನ್ ವಾಶ್ ಮಾಡೋದನ್ನು ನಿಲ್ಲಿಸಿ.